ಯಾಕ ಜಲ್ಜಾ ಹಂಗ್ಯಾಕ್ ಬಾಯಿ ತೆಗ್ದಿ ಹಂಗ್ಯಾಕ್ ಮಾಡಾಕತ್ತಿ? ಬಿಲ್ ನೋಡಿ ಅಂತದೇನೈತಿ ಬಿಲ್ನ್ಯಾಗ? ಏಯಪ್ಪ ಏನ್ ಕೊಟ್ಟಿ ಏಯಪ್ಪ ನೀನ್ ನಮ್ಮ ಹುಡುಗಿಗೆ? ಲಕ್ಷ್ಮಕ್ಕ, ಈ ಬಿಲ್ ಒಳಗ 2,000 ರೂಪಾಯಿ ಹಾಕ್ಯಾರ ಲಕ್ಷ್ಮಕ್ಕ. ಏನ್ ಹೇಳಂತೀಯ ಜಲ್ಜಾ? 2,000 ರೂಪಾಯಿನ? ಏನು ಈ ಇಡೀ ಹೋಟೆಲ್ನಾಗ ಇದ್ದವ್ರದೆಲ್ಲಾರ್ದು ಸೇರ್ಸ್ ಹಾಕ್ಯಾನ ಏನಯ್ಯವ ಇವನು? ಏಯಪ್ಪ ಏನಯ್ಯಪ್ಪ ನೀನು ಎಷ್ಟು ಹಾಕಿಯಲ್ಲ ಬಿಲ್? ಏನು ಇಡೀ ಹೋಟೆಲ್ನಾಗಿಂದ ತಗೊಂಬಂದು ಹಾಕಿ ಏನು ಮತ್ತೆ? ಅಯ್ಯ ಇಲ್ರಿ ಅಕ್ಕಾರ, ಇಡೀ ಹೋಟೆಲ್ನಾಗಿಂದ ನಿಮಗೆ ಯಾಕೆ ಕೊಡಕ್ಕೆ ಹೋಗ್ಲಿ ರೀ ನಾ ಬಿಲ್? ನೀವು ದೋಸೆ ತಿಂದ್ರಲ್ರಿ, ಮಸಾಲೆ ದೋಸೆ, ಅದ್ರದ ನೋಡ್ರಿ 4 ದೋಸೆದ ಬಿಲ್ ರೀ ಅದು. ಹಾ, 4 ದೋಸೆದು 2,000 ರೂಪಾಯಿ ಬಿಲ್ಲ ಅಂದ್ರೆ ಒಂದು ದೋಸೆಗೆ 500 ರೂಪಾಯಿ? ಇವ್ವ ನಾವಲ್ಲಿ. ಹ್ಞೂ ರೀ ಅಕ್ಕಾರ, 4 ದೋಸೆದ 2,000 ರೂಪಾಯಿ ಆಗೈತ್ರಿ. ಒಂದು ತಲಾ ಒಂದೊಂದು ದೋಸೆಗೆ 500 ರೂಪಾಯಿ ರೀ. ಇದು ಯಾವ ಹೋಟೆಲ್ ಅಂತ ತಿಳಿದಿರಿ ನೀವು? 5 ಸ್ಟಾರ್ ಹೋಟೆಲ್ ರೀ ಇದು. ಯವ್ವ ಯವ್ವ ಏನ ಯವ್ವ ಇವನು ಒಂದು ದೋಸೆಗೆ 500 ರೂಪಾಯಿ ಅಂತ ಹೇಳ್ತಾನಲ್ಲ ಯವ್ವ ಇವನು. ಯವ್ವ ನನಗೆ ಲೂಟಿ ಮಾಡಿಬಿಟ್ನೆ ಯವ್ವ ಇವನು. ಲಕ್ಷ್ಮಕ್ಕ ಲೂಟಿ ಮಾಡಿಬಿಟ್ಟ ನನಗೆ. ಯಪ್ಪ ದೇವ್ರೆ, ಸೀರೆಗಂತ ಇಟ್ಕೊಂಡಿದ್ರು ಅಕ್ಕ ಯವ್ವ, ಇಲ್ಲೇ ಇವನು ಎಣದ್ಮೇಲೆ ಬಡದೋಗೋದಾತಲ್ಲ ಯವ್ವ. ಗಿರ್ಜಿ ನಿನಗೆ ಬಡ್ಕೊಂಡಿಲ್ಲ ಗಿರ್ಜಿ, ನಿನಗೆ ಬ್ಯಾಡ 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 ಇಲ್ಲಿ ಬರೋದು ಬ್ಯಾಡ್ಲೆ, ಎಲ್ಲಿ ಕರ್ಕೊಂಬಂದಿ ನನಗಂತೇಳಿ ಕೇಳಲಿಲ್ಲ ನೀನು. ಇವರು ತಿನ್ನೋ ಕೂಳಿಗೆ ಡಬಲ್ ರೇಟ್ ಹಾಕಿ ಇಷ್ಟೆಲ್ಲ ಲೂಟಿ ಮಾಡ್ತಾರೆ ಇವರು. ಅಲ್ಲೇ ಇದ್ದಿದ್ದಂದ್ರೆ ಯವ್ವ ಒಂದು 50 ರೂಪಾಯಿನಾಗ ಒಂದು ಮಸಾಲೆ ದೋಸೆ ತಿಂದು ಹೋಗ್ತಿದ್ವಲ್ಲ ಯವ್ವ. ಸುಳ್ಳೆ ಇಲ್ಲಿ ಕರ್ಕೊಂಬಂದ್ಬಿಟ್ಟು ನೋಡ ಗಿರ್ಜಿ ನೀನು. ಏನವ 500 ರೂಪಾಯಿ ಅಂದ್ರೆ ಐತೆ ಇಲ್ಲ ಅದು? ಹೌದಾ ಯವ್ವ? ಅಯ್ಯೋ ನಾ ಫೋನ್ದಾಗ ನೋಡೇನಿ ಅಂತ ಹೇಳಿ 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 ಬರಬ್ಬರಿ ನಮ್ಮನ್ನು ಡಬ್ಬಾಕಿದೆಯಲ್ಲ ಗಿರ್ಜಿ ನೀನು. ವಾ ನನಗಂತೂ ರಗ್ಗಡಾತವ. 500 ರೂಪಾಯಿಗೊಂದು ಚಲೋದೊಂದು ಸೀರೆನೇ ಬರ್ತಿತ್ತಲ್ಲ, ಇನ್ನೊಂದು 200-300 ರೂಪಾಯಿ ಹಾಕಿಬಿಟ್ಟಿದ್ರೆ ಅದಕ್ಕೆ ಯವ್ವ. ಇಲ್ಲಿ ಒಂದು ದೋಸೆಗೆ ಇಲ್ಲಿ 500-500 ರೂಪಾಯಿ ಕೊಡ್ಬೇಕೇನ? ನನ್ನ ಹೊಟ್ಟೆಗೆಲ್ಲ ಸಂಕಟಾಗತೈತೆ ಯವ್ವ ನನಗೆ. ಹೌದು ನೋಡಿ ಲಕ್ಷ್ಮಕ್ಕ, ದೊಡ್ಡ ಜಗತ್ನಾಗ ಯಾರಿಗೆ ಏನು ಗೊತ್ತೇ ಇಲ್ಲ, ನನಗೆ ಗೊತ್ತೈತೆ ಅನ್ನರ್ಲಂಗ ಇಲ್ಲಿ ಕರ್ಕೊಂಬಂದ್ಲಿಗ. ಈಗ ನಾ ಮಾತ್ರ ಬಿಲ್ ಕೊಡಂಗಿಲ್ಲ ಬಿಡು. ಬೇಕಿದ್ರೆ ಒಂದು ಹಸಿದಲ್ಲ 50 ರೂಪಾಯಿ ಕೊಡ್ತೇನೆ, ಮಿಕ್ಕಿದೆಲ್ಲ ಇಕ್ಕಿಗೆ ಹಾಕಿ ಕೊಡಕ್ಕೆ ಹೇಳ ಲಕ್ಷ್ಮಕ್ಕ. ಈಕಿಗೆ ಭಾಳ ಉರಿತಾಳಿಕ್ಕಿ. ಅಲ್ಲೇ ಡಬ್ಬಿ ಅಂಗಡಿಯಾಗ ತಿಂದು ಹೋಗ್ತಿದ್ವಿಲ್ಲ ನಾವು ಸಣ್ಣ ಹೋಟೆಲ್ನಾಗ, ಇಲ್ಲಿ ಕರ್ಕೊಂಬಂದು ನಮ್ಮನ್ನೆಲ್ಲರನ್ನೂ ಡಬ್ಬ ಹಾಕಿದ್ಲ. ಯಾಕ ಬಗ್ಗು ಬರುವಾಗ ಚಿಕ್ಕಂತ ಬಂದು ನನ್ನ ಜೊತೆಗೆ ಮಸಾಲೆ ದೋಸೆ ತಿನ್ನುವಾಗ ಮಸ್ತ್ ಐತಿ, ಕೈಗೆ ಬಾಯಿಗೆ ಹತ್ತೈತಿ. ವಾ ಎಂತೆಲ್ಲಿ ಕರ್ಕೊಂಬಂದಿ ಗಿರ್ಜಿ ಅಂತೇಳಂದು. ಆಮೇಲೆ ಇಲ್ಲಿ ಮಸಾಲೆ ದೋಸೆ ಸಿಗ್ತೈತೆ ಇಲ್ಲ ಅಂತೇಳಿ ಅವ್ರು ಅನ್ನೋವಾಗ, ಅಯ್ಯ ಇದು 5 ಸ್ಟಾರ್ ಹೋಟೆಲಿಗೆ ಕರ್ಕೊಂಬಂದಾಳಕಿ, ಎಲ್ಲ ಸಿಗ್ತೈತಿ ಬರ್ರಿ ಬರ್ರಿ ಅಂತೇಳಿ ಕರ್ಕೊಂಬಂದು ಅವ್ರನ್ನ. ಅವಾಗೆಲ್ಲ ಚಲೋ ಐತೆ ನಿನಗೆ. ಬಿಲ್ ನೋಡಿದ್ಮೇಲೆ ತಲೆ ತಿರುಗಿತಾನೆ. ನನ್ನ ಮಸಾಲೆ ದೋಸೆ ನಾನು ತಿಂದೇನೆ, ಲಚ್ಕೊಟ್ಕೊಂತ ನೀ ತಿಂದಿ, ಮುಚ್ಕೊಂಡು ಬಿಲ್ ಕೊಟ್ಟು ಬಾ ಏನು? ಇಲ್ಲಂದ್ರೆ ನೋಡಿ ನಿನ್ನ ಏನು ಮಾಡ್ತಿ ಇಷ್ಟಕ್ಕೂ. ಇದಕ್ಕೆಲ್ಲ ಕಾರಣನ ನೀನು. ಈ ಲಕ್ಷ್ಮಕ್ಕ ನನಗೆ ಮಸಾಲೆ ದೋಸೆ ತಿನ್ನಂಗಾಗಿತ್ತೆ ಲಕ್ಷ್ಮಕ್ಕ ಅಂತೇಳಿ ಹೇಲಾಟ ಹಚ್ಕೊಂಡ್ರು ಮಸಾಲೆ ದೋಸೆ ತಿನ್ನೋದು ನಿನಗೆ ಇದನ್ನು ಹೋಗ್ಲಿಲ್ಲ ನಿನಗೆ. ಮತ್ತು ನನಗೆ ಮಾತಾಡ್ತೇನೆ ಮುಚ್ಕೊಂಡು ಬಿಲ್ ಕೊಟ್ಟು ಚಲೋ ಆತ. ಇಲ್ಲಾಂದ್ರೆ ಈಕಿನ ಇಲ್ಲೇ ಬಾಂಡೆ ತಿಕ್ಕಕ್ಕೆ ಬಿಟ್ಟು ಹೋಗ್ತೇನೆ ಮಗಳ ನೀನು. ನೋಡಿ ನಿನ್ನ ಯವ್ವ ಲಕ್ಷ್ಮಕ್ಕ, ನನಗೆ ಗೊತ್ತಾಗ್ಲಿಲ್ಲ. ನಾನು ಇಲ್ಲಿ ಫೋನ್ದಾಗೆಲ್ಲ ನೋಡಿದ್ನಿ ಏನು ಎಲ್ಲ ಚಲೋ ಇರ್ತೈತೆ ಅಂತೇಳಿ. ಇದೊಂದು ಚಲೋ ಪಾಠನ ಕಲ್ತ್ನವ ನಾನು. ಇದು ತಿನ್ನೋದೇನಾದ್ರು ಚಲೋ ಇತ್ತು ಬಿಡು, ಇಲ್ಲಿ ಕಮ್ಮಿ ರೇಟ್ ಇರ್ತೈತೆ ಅಂತೇಳಿ ಬಂದ್ವಿ. ಆದರೆ ಇವ್ರು ಹಿಂಗೆ ರೇಟ್ ಮುಕ್ಳರ ರೇಟ್ ಹಾಕ್ತಾರಂತೇಳಿ ನನಗೆ ಕರೇನ ಗೊತ್ತಿದ್ದಿಲ್ಲವ ಯವ್ವ. ನನಗೇನು ರೊಕ್ಕ ಜಾಸ್ತಿ ಆಗ್ಯಾವನ ಯವ್ವ? ನಿಮಗೆಲ್ಲರಿಗೆ ಕೈ ಮುಗಿದು ಕೇಳ್ತೇನವ. ಇದೊಂದು ಸರ್ತಿ ನಂದು ತಪ್ಪಾಗ್ಬಿಟ್ಟೈತಿ. ಹಾಗೆಲ್ಲ ಮಾಡಕ್ಕೆ ಹೋಗ್ಬಿಟ್ರಿ. ನಿಮ್ಮ ಬಿಲ್ ನೀವು ಕೊಟ್ಕೋರವ. ಯಾಕಂದ್ರೆ ನಾನು ನೋಡಿಲ್ಲಿ ಸೀರೆ ನೀವರ ಅಟಾಟಾರ ಇದ್ದಂತಾರದಿರಿ. ನಾನು ನೋಡಿದ್ದೆ ಇಲ್ಲ ನನ್ನ ಪರಿಸ್ಥಿತಿ ಹೆಂಗೈತಂತ ಹೇಳಿ. ಅಂಥದ್ದು ಕೂತ್ಕೊಂಡು ಈಗ ನಾನು 500 ರೂಪಾಯಿ ಬಡಿಬೇಕಲ್ಲ ಇವ. ಹಂಗೆಲ್ಲ ಮಾಡಬೇಡ್ರವ. ಇನ್ನೊಮ್ಮೆ ಇವ್ರು ಸವ್ವಾಸ ಬೇಡ ನಮ್ಗೆ ಈ 5 ಸ್ಟಾರ್ ಹೋಟೆಲ್ದವ್ರದ್ದು. ನಾನೇನೋ ಚಲೋ ಇರ್ತೈತಿ ಆರಾಮ್ ಮಸ್ತ್ ನೋಡೋಕೆಲ್ಲ ಚಂದ ಇತ್ತಲ್ಲ ಹೊರಗಂತೇಳಿ ನಾ ಹಿಂಗೆ ಬಂದೆವ. ಇವರು ಕುಂತು ತಿಂದಿದ್ದಕ್ಕೂ ಮುಕ್ಳಾರೆ ರೊಕ್ಕ ಹಾಕಿ ಇವರು ಜಗ್ತಾರ ಅನ್ನೋದು ನನಗೆ ದೇವರಣೆ ಗೊತ್ತಿದ್ದಿಲ್ಲ ಯವ್ವ. ನಂದು ತಪ್ಪಾತ್ ಬಿಡ್ರೆ ಯವ್ವ. ಇರ್ಲಿ ಬಿಡಿ ಗಿರ್ಜಿ, ನಿನಗರ ಏನು ಗೊತ್ತಿತ್ತು, ಯಾಕೆ ಬೇಜಾರು ಮಾಡ್ಕೊತಿ? ಬೇಜಾರು ಮಾಡ್ಕೋಬೇಡ. ಹೆಂಗಿದ್ರು ನಮ್ಮ ದೋಸೆ ನಾವ ತಿಂದೇವಲ್ಲ, ನಮ್ಮ ಬಿಲ್ ನಾವ ಕೊಡ್ತೀವಿ. ನೀ ಜಾಸ್ತಿ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ. ನಿನಗರ ಏನು ರೊಕ್ಕ ಜಾಸ್ತಿ ಆಗಿದ್ದಿಲ್ಲ ಇಲ್ಲಿ ಕರ್ಕೊಂಬರಕ್ಕೆ.
ಪಾರಕ್ಕ ಜಲ್ಜವ ಇರ್ಲಿ ಬಿಡವ ಪಾಪ ಅಕ್ಕಿಗಾರ ಏನು ಗೊತ್ತಿತ್ತು ಏನೋ ಒಂದು ಇದರಲ್ಲೇ ಕರ್ಕೊಂಬಂದಾಳಕ್ಕಿ ಚಲೋ ಸಿಗ್ತೈತಿ ದೊಡ್ಡ ಹೋಟೆಲ್ ಐತಲ್ಲ ಚಲೋ ಸಿಗ್ಬೋದು ಅಂತ ಹೇಳಿ ಇರ್ಲಿ ಬಿಡ್ರಿ ಈಗ ಏನು ಅಲ್ಲಿ ಇಲ್ಲಿ ತಿಂದು ಹಾಳು ಮಾಡ್ತೇವಂತ 500 ರೂಪಾಯಿ ಏನು ಭಾಳಲ್ಲ ಇರ್ಲಿ ಕೊಟ್ಟು ಬಿಡೋಣ ಆದರೆ ಇದೊಂದು ಜೀವನದಾಗ ಚಲೋ ಪಾಠ ಕಲ್ತೀವಿ ನಾವು. ಈಗ ನೋಡ್ರಿ ನಮ್ಮ ಡಬ್ಬಿ ಅಂಗಡಿ ಆಗಿರ್ಬೋದು ಸಣ್ಣ ಸಣ್ಣ ಹೋಟೆಲ್ಗಳಾಗಿರ್ಬೋದು ಅಲ್ಲೆಲ್ಲ ಹೋದ್ನಂದ್ರೆ ನಮ್ಗೆ ಹೊಟ್ಟೆ ತುಂಬ ಊಟನೂ ಕೊಡ್ತಾರೆ, ಆಮೇಲೆ ನಮ್ಗೆ ಅಷ್ಟೊಂದು ದುಡ್ಡು ಇಸ್ಕೊಳಂಗಿಲ್ಲ, ಅಷ್ಟು ಕಷ್ಟ ಇರ್ತೈತಿ. ಇವ್ರದ್ದು ಹಂಗಲ್ಲ, ಹೊಟ್ಟೆ ತುಂಬ ಇವ್ರು ಊಟ ಕೊಡ್ತಾರೋ ಬಿಡ್ತಾರೋ. ಮೊದಲು ಇವ್ರು ಕುಂತಿದ್ದ ನಿಂತಿದ್ದ ತಿಂದಿದ್ದ ಕುಡ್ದಿದ್ದ ಎಲ್ಲ ಟ್ಯಾಕ್ಸ್ ಉಸಿರು ಬಿಟ್ಟಿದ್ದು ಇವರು ಅಂಗಡ್ಯಾಗ ಬಂದು ಉಸಿರು ಎಳ್ಕೊಂಡಿದ್ದು ಬಿಟ್ಟಿದ್ದು ಸತೆಗಿ ಇವರು ನಮಗೆ ಬಿಲ್ ಹಾಕಿ ರೊಕ್ಕ ಟ್ಯಾಕ್ಸ್ ಹಾಕ್ತಾರ ಅನ್ನೋದು ನಮಗೆ ಇದು ಫಸ್ಟ್ ಗೊತ್ತಾಗಿದ್ದೆ. ಇನ್ನು ಇಲ್ಲಿ ಬರೋದು ಬೇಡ, ಚಲೋ ಪಾಠನ ಕಲ್ತ್ವಿ. ನಡ್ಯವ ಇನ್ನು ಬಿಲ್ ಕೊಟ್ಟು ಹೋಗೋಣ ನಡ್ರಿ, ಇನ್ನು ಬೇಜಾರು ಮಾಡ್ಕೊಬೇಡ ಗೆಜ್ಜಿ, ಏನು ನಕ್ಕೊಂತ ಆಡ್ಕೊಂತ ಬಂದೇವಿ, ನಕ್ಕೊಂತ ಆಡ್ಕೊಂತ ಹೋಗೋಣಂತೆ. ಆಯ್ತು ಬಿಡ ಗಿರ್ಜಿ, ಹಂಗ ಸುಮ್ಮನೆ ಏನೋ ಸಿಟ್ಟಿಗೆ ಬಂದು ಬೈದ್ನಿ, ಇರ್ಲಿ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ. ಅಂದರೂ ಏನೋ 500 ರೂಪಾಯಿ ಅಂದ್ರೆ ಭಾಳ ಹಾಕಿದ್ರು ಬಿಡೆಯವ. ಇನ್ನು ಮೇಲಿಂದ ಯಾವ ಹೋಟೆಲ್ಗೆ ಹೋಗೋದು ಬೇಡ ಯವ, ನಮ್ಗೆ ಅಲ್ಲೇ ಡಬ್ಬಿಗಳ ಅಂಗಡಿ ಏನು ಕೆಳಗೆ ಹೋಟೆಲ್ ಇರ್ತಾವಲ್ಲ ಅವ ಕರೆಕ್ಟ್. ಇರ್ಲಿ ನಡ್ರಿ ಬಿಲ್ ಕೊಟ್ಟು ಹೋಗೋಣ ಅಂತ ನಡ್ರಿ ಆತದ. ಅಯ್ಯ ಗಿರ್ಜಿ, ಇಷ್ಟು ಜನ ಹೇಳತ್ತಾರ ಈಗ ಆಯ್ತು ಬಿಡು ಅಂತೇಳಿ, ನೀನೇನು ಬೇಕಂತ ಮಾಡಿಲ್ಲ ಅಂತೇಳಿ ಮತ್ತೇನ್ಲಿ ಅದು ಬೇಜಾರು ಮಾಡ್ಕೊಂಡು ಕುಂದ್ರದ. ಈಗ ಮತ್ತೆ ನೋಡಿ ನಿನ್ನ ಸಂಬಂಧ ನಮಗೂ ಎಲ್ಲರಿಗೂ ಬೇಜಾರಾಗತ್ತೆ. ಮತ್ತೆ ಈಗ ನಕ್ಕೊಂತ ಆಡ್ಕೊಂತ ಬಂದೇವಿ, ಹಂಗ ನಕ್ಕೊಂತ ಆಡ್ಕೊಂತ ಹೋಗೋಣಲ್ಲ. ನಗ ನೋಡೋಣ ಒಂದು ಸ್ವಲ್ಪ ಹೆಂಗೆ ನಗ್ತಿ. ಯವ್ವ ಲಕ್ಷ್ಮಕ್ಕ ಪಾರಕ್ಕ ಜಲ್ಜಾ ಕರೇನವ, ನನಗೆ ಎಷ್ಟು ಒಂಥರ ಇದನ್ನಾಗ್ಬಿಟ್ಟಿತ್ತವ. ನಿಮ್ಮಂತ ಗೆಳತಿಯರಿದ್ರೆ ಕರೇನ ಎಂಥ ಕಷ್ಟದಿಂದನೂ ನಾವು ಪಾರ ಆಗ್ಬೋದಂತೇಳಿ ನೀವೇ ಹೇಳ್ಕೊಟ್ರಿ ನೋಡಿ ಇವತ್ತು ಕರೇನ ಯವ್ವ. ಇನ್ನು ಇವರು ಹೋಟೆಲ್ಗೆಲ್ಲ ಇನ್ನು ಈ ಕಡೆ ತಲೆನೂ ಹಾಕಿ ಮನಗಂಗಿಲ್ಲ ಯವ್ವ, ನಾವು ನಮ್ಮಂಥವ್ರಿಗಲ್ಲ ಈ ಹೋಟೆಲ್ಗಳು. ಏ ಬೇಟರಣ್ಣ, ಐ ವಿಲ್ ಗಿವ್ ರೊಕ್ಕ, ಟೇಕ್ ಏನಂತಾರ ಇವ, ಟೇಕ್ ಬಿಲ್ ಆ್ಯಂಡ್ ಗಿವ್ ಮೀ ಚಿಲ್ಲರ್ ವಾಪಸ್ ಚಿಲ್ಲರ್. ಅಯ್ಯ ಅಕ್ಕಾರ ಸಾಕು ಬಿಡ್ರಿಪ್ಪ, ಎಷ್ಟು ಇಂಗ್ಲೀಷ್ ಮಾತಾಡ್ತೀರಿ, ನಿಮ್ಮ ಇಂಗ್ಲೀಷ್ ತಿಳಿಯೋದೇ ಇಲ್ಲ ನಮ್ಗೆ. ನನ್ನ ಕಡೆಗೆ ಮಾತಾಡ್ದಾಗ ಮತ್ತೆ ಬೇರೆ ಕಡೆಗೆ ಮಾತಾಡಿರಿಪ್ಪ, ಮತ್ತು ಮೈ ತುಂಬ ಹೊಡ್ತ ತಿಂದು ಹೋಗ್ತೀರಿ ನೋಡ್ರಿ ಮನೆಗೆ. ಯಾಕೋ ಹಂಗ್ಯಾಕೆ ಮಾತಾಡ್ತೀಯ? ನಾ ಯಾಕೆ ನಿಮ್ಗೆ ಅಷ್ಟ ಬರ್ತೈತೆ ಇಂಗ್ಲೀಷ್? ಅಯ್ಯ ನೀವು ಇಂಗ್ಲೀಷ್ನಾಗ ಮಾತಾಡೇನ ಜನಗಳಿಗೆ ಡಬ್ಬ ಹಾಕ್ತಿರೋ ಅನ್ನೋದು ನನಗೆ ಗೊತ್ತಾಗಿಲ್ಲನೇ, ಎಲ್ಲ ಗೊತ್ತಾಗ್ತಗೋ ತಗೋ ನನಗೆ. ಅದಕ್ಕೆ ನಿನಗೆ ಇಂಗ್ಲೀಷ್ನಾಗ ಡಬ್ಬ ಬಿದ್ದು ಹೊಂಟೇವ್ ನೋಡಂತ ಹೇಳಿದ್ನೀಗ ನಾನು ನಿನಗೆ. ಯವ್ವ ಗಿರ್ಜಿ, ನೀನಂತೂ ಅದಿಲ್ಲಿದ್ದಿದೆ. ಏಪ್ಪ ತಗೋ, ಇದು ತಗೋ ರೊಕ್ಕ, ತಗೋರಪ್ಪ ನಿಂದು ಬಿಲ್ ಎಷ್ಟು 2000 ರೂಪಾಯಿ ಐತಲ್ಲ, ತಗೋ. ಇದ್ರಾಗ ಎಲ್ಲಾರ್ದು 500 ರೂಪಾಯಿ ಐತೆ ನೋಡು. ಆಯ್ತು ನೋಡಪ್ಪ ನಿನ್ನ ಬಿಲ್. ನಿಮ್ಗೆ ನಿಮ್ಮ ಹೋಟೆಲ್ಗೆ ದೊಡ್ಡ ನಮಸ್ಕಾರನಪ್ಪ. ತರ್ರಿ ಅಕ್ಕಾರ, ಅಯ್ಯ ಏನು ರೀ ತಿನ್ನೋದು ತಿಂದು ಆಮೇಲೆ ಮತ್ತೆ ನಮ್ಗೆ ಅಂದು ಹೋಗ್ತಿರಲ್ರಿಪ್ಪ ನೀವು. ಫಸ್ಟಿಗೆ ನೀವೆಲ್ಲ ತಿಳ್ಕೊಬೇಕ್ರಿ, ತಿಳ್ಕೊಂಡು ಆಮೇಲೆ ಬರ್ಬೇಕು. ಹೌದಪ್ಪ ಹೌದು, ನಮ್ದ ತಪ್ಪಾಗೈತಿ. ಆಯ್ತು ತಗೋ, ಇನ್ನು ನಡ್ರವ, ಇನ್ನು ಅವನಿಗೆ ಬಿಲ್ ಕೊಟ್ಟಿದ್ದು ಆತ. ನಡ್ರಿ ಹೋಗೋಣ ಅಂತ ಹೊರಗೆ ಹೋಗೋಣ ನಡ್ರಿ. ಮೊದ್ಲು ಇಲ್ಲೇ ನನಗೆ ಮೊದ್ಲು 500 ರೂಪಾಯಿ ಕೊಟ್ಟು ಉಸಿರು ಕಟ್ಟದಂಗೆ ಆಗತ್ತೈತೆ ನಡ್ರವ ಇಲ್ಲಿಂದ ಕಡೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹೆಂಗೆ ಇದೊಂದು ಮಾರಲ್ ಸ್ಟೋರಿ ಥರ ನಾನು ತೊಗೊಂಡೀನಿ. ನಮ್ಮ ಕಡೆ ಎಷ್ಟು ಇದನ್ನಿರುತ್ತಪ್ಪ, ನಾವು ಅಷ್ಟನ್ನು ಕಾಲು ಚಾಚಬೇಕು. ಆಮೇಲೆ ನಾವು ಅಲ್ಲಿ ನೋಡಿದ್ವಿ ಇಲ್ಲಿ ನೋಡಿದ್ವಿ ಅಂಥೇಳಿ ನಾವು ಅದನ್ನು ಮಾಡೋಕೆ ಹೋದ್ರೆ ಕೈಯಾಗ ರೊಕ್ಕಿದ್ರೆ ಅಡ್ಡಿ ಇಲ್ಲ, ಬಟ್ ಕೈಯಾಗ ದುಡ್ಡು ಇರಲಾರ್ದನ ನಾವು ಈ ಥರ ಹೋದ್ವಪ್ಪ ಅಂತಂದ್ರೆ ನಮಗೇನೆಲ್ಲ ತೊಂದರೆ ಆಗ್ತೈತಿ. ಆ್ಯಂಡ್ ನಮ್ಮ ಸ್ಟೇಟಸಿಗೆ ತಕ್ಕಂಗೂ ಜಾಗಗಳಿರ್ತಾವೆ, ಅಂಗಡಿಗಳಿರ್ತಾವೆ, ನಾವು ಅಲ್ಲಿ ಹೋಗ್ಬೇಕು. ಆದರೆ ನಾವು ನಮ್ಮ ಸ್ಟೇಟಸ್ಗಿಂತ ನಾವು ಜಾಸ್ತಿನೇ ಯೋಚನೆ ಮಾಡಿ ಅಂತಲ್ಲಿ ಹೋಗ್ಬಿಟ್ರೆ ಏನಾಗ್ತೈತಿ ಅಂತ ಅನ್ನೋದು, ನಾವು ಆ ದುಡ್ಡು ನಾವು ಬಿಚ್ಚಿ ಕೊಡುವಾಗ ನಮ್ಗೆ ಎಷ್ಟು ಸಂಕಟ ಆಗ್ತೈತಿ ಅನ್ನೋದನ್ನು ನಾನು ಇದ್ರೊಳಗೆ ತೋರಿಸ್ಕೊಟ್ಟೇನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತಿ ಅಂತ ಅನ್ಕೊತೀನಿ. ಸೊ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿರಿ. 2 ದಿನ ವಿಡಿಯೋ ಹಾಕಿಲ್ಲ, ಬೇಜಾರಾಗಬೇಡ್ರಿ. ಆ್ಯಂಡ್ ತುಂಬ ಜನ ನೋಡಾಕ್ತಿರಿ ವಿಡಿಯೋ, ಬಟ್ ಸಬ್ಸ್ಕ್ರೈಬ್ ಮಾಡ ಅಂತಿಲ್ಲ. ಪ್ಲೀಸ್ ಹಂಗೆ ಮಾಡಬೇಡ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾವ ಥರ ಎಲ್ಲ ಸ್ಟೋರೀಸ್ ಬೇಕಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಪ್ರತಿ ವಿಡಿಯೋ ಒಳಗೂ ಹೇಳಿರ್ತೀನಿ ನಾನು, ಬಟ್ ನೀವು ಕಮೆಂಟ್ ಮಾಡೋಂಗಿಲ್ಲ. ಪ್ಲೀಸ್ ಕಮೆಂಟ್ ಮಾಡಿರಿ. ಮತ್ತು ಸಿಗ್ತೇನೆ ರೀ ನೆಕ್ಸ್ಟ್ ವಿಡಿಯೋದಾಗ.